ನಮಸ್ಕಾರ. ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ಉಪನಯನದ ಬಗ್ಗೆ ಹೇಳುತ್ತೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ಉಪನಯನದ ಮಹತ್ವದ ಬಗ್ಗೆ ಕೇಳೋಣ. ಉಪನಯನ ಮುಂಜಿ ಅಥವಾ ಯಜ್ಞೋಪವೀತ ಸಂಸ್ಕಾರ. ಮೊದಲು ಉಪನಯನ ಎಂದರೇನು ತಿಳಿಯೋಣ. ನಮ್ಮ ಹಿಂದಿನ ಕಾಲದಲ್ಲಿ ಉಪನಯನ ಆದ ನಂತರ ಹುಡುಗರಿಗೆ ಗುರುಕುಲಕ್ಕೆ ಕಳಿಸುತ್ತಿದ್ದರು. ಇದು ಜೀವನವನ್ನು ಧರ್ಮದ ಮಾರ್ಗದಲ್ಲಿ ನಡೆಸಲು ಪ್ರೇರಣೆ ನೀಡುವ ಮಹತ್ವದ ಹಂತ. ಇದು ಶಿಸ್ತು, ಜ್ಞಾನಾರಂಭ ಮತ್ತು ಆಧ್ಯಾತ್ಮಿಕ ಬೆಳಕು. ಇದು ನಮ್ಮ 16 ಸಂಸ್ಕಾರಗಳಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ಇದು ಒಂದು. ನಮ್ಮ ಕರ್ನಾಟಕದಲ್ಲಿ ಇದನ್ನು ಸಾಮಾನ್ಯವಾಗಿ ಮುಂಜಿ ಎಂದು ಕೂಡ ಹೇಳುತ್ತಾರೆ. ಈಗ ಉಪನಯನದ ಧಾರ್ಮಿಕ ಮಹತ್ವದ ಬಗ್ಗೆ ಕೇಳೋಣ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಮಾಡಿ, ಹಾಗೂ ವಿಡಿಯೋ ಕೊನೆಯ ತನಕ ನೋಡಿದರೆ ನಿಮಗೆ ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಯುತ್ತದೆ. ಉಪನಯನವು ಕೇವಲ ಒಂದು ಆಚರಣೆ ಅಲ್ಲ, ಇದು ಆತ್ಮೀಯ ಹಾಗೂ ಧಾರ್ಮಿಕ ಜವಾಬ್ದಾರಿ. ಉಪನಯನಕ್ಕೆ ಬಾಲಕನ ಸೂಕ್ತ ವಯಸ್ಸು: ಬ್ರಾಹ್ಮಣರಿಗೆ 7 ರಿಂದ 8 ವರ್ಷ, ಕ್ಷತ್ರಿಯರಿಗೆ 11 ವರ್ಷ, ವೈಶ್ಯರಿಗೆ 12 ವರ್ಷ. ಇಂದಿನ ಕಾಲದಲ್ಲಿ ಸಾಮಾನ್ಯವಾಗಿ 8 ರಿಂದ 14 ವರ್ಷಗಳ ಒಳಗೆ ಮಾಡುತ್ತಾರೆ. ಈ ಉಪನಯನ ಕೂಡ ಒಂದು ಕುಟುಂಬದ ದೊಡ್ಡ ಹಬ್ಬದಂತೆ ಆಚರಿಸಲಾಗುತ್ತದೆ. ಉಪನಯನದ ಮುಖ್ಯ ವಿಧಿಗಳು: ಪ್ರತಿ ಶುಭ ಕಾರ್ಯಕ್ಕೂ ಮೊದಲು ಶ್ರೀ ಗಣಪತಿ ಪೂಜೆ ಮಾಡಲಾಗುತ್ತದೆ. ಮಂಟಪ ಪೂಜೆ ಮತ್ತು ಹೋಮ, ಅಗ್ನಿ ಹೋಮ ಮಾಡಲಾಗುತ್ತದೆ. ಇದರಲ್ಲಿ ವಿಶೇಷವಾಗಿ ಕೇಶಕರ್ಮ, ತಲೆಯ ಕೂದಲು ಕತ್ತರಿಸುವುದು, ಯಜ್ಞೋಪವೀತ ಧಾರಣೆ. ಇದು ಗುರು ಅಥವಾ ತಂದೆ ಮಗನಿಗೆ ಜನೇವು ಅಂದರೆ ಜನಿವಾರ ಹಾಕುತ್ತಾರೆ. ಗಾಯತ್ರಿ ಮಂತ್ರ ಉಪದೇಶ: ಗುರು ಕಿವಿಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿಕೊಡುತ್ತಾರೆ. ಈ ಸಂಸ್ಕಾರದ ಮೂಲಕ ಬಾಲಕನು ವಿದ್ಯಾಭ್ಯಾಸಕ್ಕೆ ಅಧಿಕೃತವಾಗಿ ಪ್ರವೇಶಿಸುತ್ತಾನೆ, ಬ್ರಹ್ಮಚಾರ್ಯಾಶ್ರಮಕ್ಕೆ ಕಾಲಿಡುತ್ತಾನೆ ಹಾಗೂ ಗಾಯತ್ರಿ ಮಂತ್ರದ ಉಪದೇಶ ಪಡೆಯುತ್ತಾನೆ ಹಾಗೂ ಯಜ್ಞೋಪವೀತ ಜನೇವು ಧರಿಸುತ್ತಾನೆ. ಈ ಉಪನಯನವು ಮದುವೆ ಹಾಗೆ ನಡೆಯುತ್ತದೆ, ಅಂದರೆ ಹುಡುಗಿ ಮಾತ್ರ ಇರುವುದಿಲ್ಲ. ಅಂದರೆ ಪುಣ್ಯವಾಚನ, ಮಂಟಪ ಪೂಜೆ ಮತ್ತು ನಾಂದಿ ಪೂಜೆ, ಹೋಮ ಮತ್ತು ಅಗ್ನಿ ಕಾರ್ಯ. ಇದರಲ್ಲಿ ವೇದ ಮಂತ್ರ ಪಠಣವಾಗುತ್ತವೆ. ಈ ಮುಂಜಿವಿಯಲ್ಲಿ ಇರುವುದು ವಿಶೇಷ ಎಂದರೆ ಕೇಶಕರ್ಮ. ತಲೆಯ ಕೂದಲು ಕತ್ತರಿಸಿ ಈ ತರಹ ನಡುವೆ ಒಂದು ಗೋಲಾಕಾರದ ಮಾಡಲಾಗುತ್ತದೆ. ಇದಾದ ನಂತರ ಹುಡುಗನಿಗೆ ಶುದ್ಧ ಸ್ನಾನ ಮಾಡಿಸಲಾಗುತ್ತದೆ. ಆ ನಂತರ ಪುಣ್ಯವಾಚನ ಮಾಡಲಾಗುತ್ತದೆ. ಇನ್ನೊಂದು ವಿಶೇಷವೇನೆಂದರೆ ಈ ದಿನ ತಾಯಿ ಬಾಲಕನಿಗೆ ಊಟ ಮಾಡಿಸುತ್ತಾಳೆ. ಇದಕ್ಕೆ ತುಂಬ ವಿಶೇಷವಿದೆ. ಇದಕ್ಕೆ ಮಾತೃಭೋಜನೆ ಎಂದು ಹೇಳಲಾಗುತ್ತದೆ. ಇದು ಬಾಲಕನ ಕೊನೆಯ ಊಟ ತನ್ನ ತಾಯಿಯ ಜೊತೆ, ಅಂದರೆ ಒಂದೇ ಎಲೆಯಲ್ಲಿ. ಆ ನಂತರ ಆ ಬಾಲಕ ಬ್ರಹ್ಮಚರ್ಯ ಜೀವನಕ್ಕೆ ಪ್ರವೇಶ ಮಾಡುತ್ತಾನೆ. ಮಾತೃಭೋಜನ ಆದ ನಂತರ ಹುಡುಗನ ತಲೆಯ ಮೇಲೆ ವೇದ ಮಂತ್ರದಿಂದ ಅಕ್ಷತೆಯನ್ನು ಹಾಕಲಾಗುತ್ತದೆ. ಇದೆಲ್ಲಾದ ನಂತರ ಕೆಲವು ಕಾರ್ಯಕ್ರಮಗಳು ಆಗುತ್ತವೆ. ಅದು ಆದ ನಂತರ ಒಂದು ವಿಶೇಷ ಕಾರ್ಯ. ಅದು ಏನೆಂದರೆ ಬಾಲಕನು ತನ್ನ ತಾಯಿಗೆ ಭಿಕ್ಷೆ ಕೇಳುವುದು. ಅಂದರೆ ತಾಯಿ ತನ್ನ ಮಗನಿಗೆ ಭಿಕ್ಷಾ ನೀಡುವುದು. ಇದು ಭಿಕ್ಷಾಟನೆ ವಿಧಿ, ಭಿಕ್ಷಾಂ ದೇಹಿ. ಬಾಲಕನು ತನ್ನ ತಾಯಿ ಹಾಗೂ ಬಂಧುಗಳಿಗೆ ಭಿಕ್ಷಾಂ ದೇಹಿ ಎಂದು ಕೇಳುತ್ತಾನೆ. ಇದರ ಅರ್ಥ ವಿನಯ, ಅಹಂಕಾರ ತ್ಯಾಗ ಹಾಗೂ ತಾಯಿಯ ಮಹತ್ವ ಎಂಬ ಸಂದೇಶ ನೀಡುತ್ತದೆ.
ಈ ಸಮಯದಲ್ಲಿ ಬಾಲಕನು ವಾಮನ ರೂಪಿ ಧರಿಸಿದ ಹಾಗೆ ಕೈಯಲ್ಲಿ ಒಂದು ಕೊಡೆಯನ್ನು ಕೊಡಲಾಗುತ್ತದೆ. ಕೆಲವರು ಬಾಲಕನ ಕಾಲನ್ನು ತೊಳೆಯುತ್ತಾರೆ. ತೊಳೆದು ಭಿಕ್ಷವನ್ನು ಹಾಕುತ್ತಾರೆ. ಭಿಕ್ಷದಲ್ಲಿ ಅಕ್ಕಿ, ತರತರದ ಉಂಡೆಗಳು ಹಾಕಿ ನಮಸ್ಕರಿಸುತ್ತಾರೆ ಬಾಲಕನಿಗೆ. ಉಪನಯನದಲ್ಲಿ ಇದು ವಿಶೇಷ ಕಾರ್ಯವಾಗಿದೆ. ಓಂ ಭವತಿ ಭಿಕ್ಷಾಂ ದೇಹಿ. ಈ ಉಪನಯನ ಆದ ನಂತರ ಬಾಲಕನು 2ನೇ ಜನ್ಮ ಪಡೆದನು ಎಂದು ಹೇಳಲಾಗಿದೆ. ಅವನಿಗೆ ಗಾಯತ್ರಿ ಮಂತ್ರ ಜಪಿಸಲು ಹಕ್ಕು ಸಿಗುತ್ತದೆ ಹಾಗೂ ಸತ್ಯ ಶಿಸ್ತಿನ ಜೀವನ ಮತ್ತು ಗುರು ಗೌರವ ಕಲಿಯುವ ಹಂತ. ಸಂಧ್ಯಾವಂದನೆ ಮಾಡುವ ಕರ್ತವ್ಯ ಆರಂಭ. ಬಾಲಕನು ಉಪನಯನದ ನಂತರ ಪಾಲಿಸಬೇಕಾದ ಕೆಲವು ನಿಯಮಗಳು: ಪ್ರತಿದಿನ ಸಂಧ್ಯಾವಂದನೆ, ಗಾಯತ್ರಿ ಜಪ ಹಾಗೂ ಧಾರ್ಮಿಕ ನಿಯಮ ಪಾಲನೆ. ಉಪನಯನವೆಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ಪ್ರಯಾಣ, ಬಾಲ್ಯದಿಂದ ಜವಾಬ್ದಾರಿಯ ಜೀವನಕ್ಕೆ ಪ್ರವೇಶ, ಧರ್ಮದ ಮಾರ್ಗದಲ್ಲಿ ನಡೆಯುವ ಪ್ರತಿಜ್ಞೆ. ಉಪನಯನ ಒಂದು ಶ್ರೇಷ್ಠ ಸಂಸ್ಕಾರ. ಇದು ಕೇವಲ ಒಂದು ಆಚರಣೆಯಲ್ಲ, ಜೀವನವನ್ನು ಧರ್ಮದ ಮಾರ್ಗದಲ್ಲಿ ನಡೆಸಲು ಪ್ರೇರಣೆ ನೀಡುವ ಮಹತ್ವದ ಹಂತ. ಇದು ಗುರು ಹಿರಿ ಅವರ ನೀಡುವ ಆಶೀರ್ವಾದ ಮೂಲಕ ನಡೆಯುವ ಸಂಸ್ಕಾರ. ನಾನು ಉಪನಯನದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇನ್ನು ತಿಳಿದುಕೊಳ್ಳಲು ಬಹಳಷ್ಟು ಇದೆ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.